ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನನ್ನ ಮಗನಿಂದ ದಿನನಿತ್ಯ ಕಿರುಕುಳ ಉಂಟಾಗುತ್ತಿದ್ದು, ಈ ಸಂಬಂಧ ನ್ಯಾಯ ಒದಗಿಸುವಂತೆ ನಾಗಮಂಗಲ ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿದ ವೃದ್ಧೆ ಮಗನನ್ನು ವಿಚಾರಣೆಗೆ ಬಾ ಎಂದು ಕರೆದ ಸಂದರ್ಭ ಕರ್ತವ್ಯ ನಿರತ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮೇಲೆ ಯುವಕನೋರ್ವ ಹಲ್ಲೆ ಮಾಡಿದ ಪ್ರಕರಣ ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯಲ್ಲಿ ನಡೆದಿದೆ. ಪೊಲೀಸ್ ಮೇಲೆ ಹಲ್ಲೆ ಸಂಬಂಧಪಟ್ಟಂತೆ ವ್ಯಕ್ತಿಯೊಬ್ಬನನ್ನು ಬಂಧಿಸಿ ಜೈಲಿಗಟ್ಟಿದ ಘಟನೆ ಟಿಬಿ ಬಡಾವಣೆ ನ್ಯಾಯಾಲಯ ಮುಂಭಾಗ ಮುಳುಕಟ್ಟೆ ಆರ್ಚ್ ಬಳಿ ನಡೆದಿದೆ. ಘಟನೆಯ ಹಿನ್ನೆಲೆ ಕಸಬಾ ಹೋಬಳಿಯ ಮಜ್ಜನಕೊಪ್ಪಲು ಗ್ರಾಮದ ಶಿವಲಿಂಗಯ್ಯರವರ ಪತ್ನಿ ಮರಿಯಮ್ಮ ಎಂಬುವವರ ತನ್ನ ಮಗ ಪೂಜಾರಿ ಕೃಷ್ಣ ಹಣಕ್ಕಾಗಿ ಪೀಡಿಸಿದ್ದಾನೆ, ನನಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದಾನೆ, ಹಣ ಕೊಡದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆಂದು ಮರಿಯಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಈ ಸಂಬಂಧ ಗ್ರಾಮಾಂತರ ಠಾಣೆಯ ಎಎಸ್ಐ ರಾಜುರವರು ಟಿಬಿ ಬಡಾವಣೆ ನ್ಯಾಯಾಲಯದ ಮುಂದಿರುವ ಜ್ಯೂಸ್ ಅಂಗಡಿ ಮುಂದೆ ಶನಿವಾರ ಮಧ್ಯಾಹ್ನ 1:30 ಸಮಯದಲ್ಲಿ ಕೃಷ್ಣ ನಿಂತಿರುವುದನ್ನು ಗಮನಿಸಿ ಎಎಸ್ಐ ರಾಜು, ನಿಮ್ಮ ತಾಯಿಯವರು ನಿಮ್ಮ ಮೇಲೆ ದೂರು ನೀಡಿರುವುದನ್ನು ತಿಳಿಸಿ ಠಾಣೆಗೆ ಬಾ ಎಂದು ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಎಎಸ್ಐ ರಾಜು ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಪೂಜಾರಿ ಕೃಷ್ಣ ಅಧಿಕಾರಿಯನ್ನು ತಳ್ಳಿ ಕೆಳಗೆ ಕೆಡವಿ ಕಲ್ಲಿನಿಂದ ಹೊಡೆಯಲು ಮುಂದಾಗಿದ್ದಾನೆ. ಬರಲ್ಲ ಹೇಳ್ತಾ ಇಲ್ವಾ? ಸ್ಟೇಷನ್ಗೆ ಏನಕ್ಕೆ ಬರ್ಬೇಕು? ಕಳ್ತನ ಮಾಡಿದ್ದೀರಾ? ಹೇಳು. ಆಯ್ತು ಹೋಗು ನೀನು. ನಾನು ಬರಲ್ಲ ಅಂತ, ಬರಲ್ಲ ನಾನು ಬರಲ್ಲ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಪೊಲೀಸರ ಮೇಲೆ ಹಲ್ಲೆಯನ್ನು ಖಂಡಿಸಿ ಪೂಜಾರಿ ಕೃಷ್ಣನನ್ನು ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಈ ಸಂಬಂಧ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆರೋಪಿಯನ್ನ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.